ಸ್ನೇಹಿತರೆ, ಮೊದಲಿಗೆ ಕಳಸವನ್ನು ಸ್ಥಾಪನೆ ಮಾಡಬೇಕು. ಕಳಸವನ್ನು ಸ್ಥಾಪನೆ ಮಾಡಲು ಒಂದು ತಾಮ್ರದ ಬಿಂದಿಗೆಯನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಸೀರೆಯನ್ನು ಉಡಿಸ್ಬೇಕಲ್ಲ ಕಳಸಕ್ಕೆ, ಅದಕ್ಕೋಸ್ಕರ ಒಂದು ಕೋಲನ್ನು ಕಟ್ಟಿ ಈ ರೀತಿ ಬಿಂದಿಗೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಳಸವನ್ನು ಸ್ಥಾಪನೆ ಮಾಡಲು ಬೇಕಾಗಿರುವ ವಸ್ತುಗಳನ್ನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಮಾಂಗಲ್ಯವನ್ನು ಮಾಡ್ಕೊತಾ ಇದ್ದೀನಿ. ಮಾಂಗಲ್ಯವನ್ನು ಕಳಸಕ್ಕೆ ನಾವು ಅರ್ಪಿಸಬೇಕು. ನಿಮ್ಮ ಮನೆಯಲ್ಲಿ ಚಿನ್ನದ ಮಾಂಗಲ್ಯವಿದ್ದರೆ ಚಿನ್ನದ ಮಾಂಗಲ್ಯವನ್ನೇ ಕಳಸಕ್ಕೆ ಹಾಕಿ, ಚಿನ್ನದ ಮಾಂಗಲ್ಯ ಇಲ್ಲ ಎನ್ನುವವರು ಈ ರೀತಿ ಅರಿಶಿಣದ ಕೊಂಬಿನಿಂದ ಮಾಂಗಲ್ಯವನ್ನು ಮಾಡಿ ಕಳಸಕ್ಕೆ ಕಟ್ಟಿದ್ರೆ ತುಂಬಾ ಶ್ರೇಷ್ಠ. ಮಾಂಗಲ್ಯ ಮಾಡೋದಕ್ಕೆ ನಾನಿಲ್ಲಿ ಅರಿಶಿನ, ಕುಂಕುಮ ಹಾಗೆ ಅರಿಶಿಣದ ಕೊಂಬನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಅಂಗನೂಲು, ಸ್ವಲ್ಪ ನೀರನ್ನು ತೆಗೆದುಕೊಂಡಿದ್ದೀನಿ. ಅಂಗನೂಲನ್ನು ತೆಗೆದುಕೊಂಡು 5 ಎಳೆಯಾಗಿ ಮಾಡ್ಕೋಬೇಕು. 5 ಎಳೆಯ ಅಂಗನೂಲನ್ನು ಮಾಡಿಕೊಂಡು ಅದನ್ನು ನೀರಿನಲ್ಲಿ ಎದ್ದಿ ಅರಿಶಿಣದಲ್ಲಿ ಡಿಪ್ ಮಾಡಿ ಅರಿಶಿಣವನ್ನು ಆ ದಾರಕ್ಕೆ ಸ್ಪ್ರೆಡ್ ಮಾಡ್ಕೋಬೇಕು. ನಂತರ ಆ ಅಂಗನೂಲಿನ ದಾರ ಇರುತ್ತಲ್ಲ, ಆ ದಾರಕ್ಕೆ ಅರಿಶಿಣದ ಕೊಂಬನ್ನು ಕಟ್ಕೋಬೇಕು. ಒಂದು ಅರಿಶಿಣದ ಕೊಂಬನ್ನು ಕಟ್ಟಬೇಕು. ನಾನಿಲ್ಲಿ 2 ತೋರಿಸ್ತಾ ಇದ್ದೀನಿ. ಯಾವ ರೀತಿಯಾದಂಥ ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಬೇಕು ಅಂದರೆ, ಕೌಲೊಡೆದಿರೋಂಥ ಅರಿಶಿಣದ ಕೊಂಬನ್ನೇ ಮಾಂಗಲ್ಯ ಮಾಡೋದಕ್ಕೆ ತೆಗೆದುಕೊಳ್ಬೇಕು. ಅದರಲ್ಲಿ ಒಂದಾದರೂ ಕೌಲೊಡೆದಿರಬೇಕು ಅಂಥ ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಳಿ. ಸ್ಟ್ರೈಟ್ ಇರ್ತಕ್ಕಂಥ ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಬೇಡಿ. ಈಗ ಮಾಂಗಲ್ಯ ರೆಡಿ ಆಯಿತು. ಆ ಅರಿಶಿಣದ ಕೊಂಬಿಗೆ 3 ಗಂಟುಗಳನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ತೆಂಗಿನಕಾಯಿಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡಿದ್ದೀನಿ. ಜುಟ್ಟು ಉದ್ದನೇ ಇರುವಂಥ ತೆಂಗಿನಕಾಯಿಯನ್ನು ತೆಗೆದುಕೊಡಿ. ತೆಂಗಿನಕಾಯಿಯಲ್ಲಿ ಕಣ್ಣುಗಳು ಕಾಣಿಸ್ಬಾರ್ದು. ತೋರಿಸ್ತಾ ಇದ್ದೀನಲ್ಲ, ಕಣ್ಣುಗಳು ಕಾಣಿಸ್ತಲೇ ಇರುವಂಥ ತೆಂಗಿನಕಾಯಿಯನ್ನು ತೆಗೆದುಕೊಳ್ಬೇಕು. ನೋಡಿ, ಈಗ ನಾನು ತೋರಿಸ್ತಿದ್ದೀನಲ್ಲ, ಈ ರೀತಿಯಾಗಿ ತೆಂಗಿನಕಾಯಿ ಇರಬೇಕು. ಈಗ ತೆಂಗಿನಕಾಯಿಗೆ ಅರಿಶಿಣವನ್ನು ಹಚ್ಚಬೇಕು. ಅರಿಶಿಣವನ್ನು ಹಚ್ಚೋದಕ್ಕೆ ಅರಿಶಿಣ, ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ಥರ ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿಯನ್ನು ಮೊದಲಿಗೆ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡಿದ ನಂತರ ಈ ಅರಿಶಿಣದ ಪೇಸ್ಟನ್ನು ಆ ತೆಂಗಿನಕಾಯಿಗೆ ಪೂರ್ತಿಯಾಗಿ ಹಚ್ಚಬೇಕು. ಎಲ್ಲೂ ಕೂಡ ಗ್ಯಾಪ್ ಇಲ್ಲದೆ, ತುಂಬ ಜುಟ್ಟಿರುತ್ತಲ್ಲ ಆ ಜುಟ್ಟಿಗೂ ಸಮೇತವಾಗಿ ಅರಿಶಿಣವನ್ನು ಹಚ್ಚಿ ರೆಡಿ ಮಾಡಿಟ್ಕೋಬೇಕು. ಹಾಗೆ ತೆಂಗಿನಕಾಯಿಯನ್ನು ತೆಗೆದುಕೊಳ್ಬೇಕಾದ್ರೆ ನೀವು ಆ ಬಿಂದಿಗೆ ಅಥವಾ ಚೊಂಬನ್ನು ತಾಂಡಿರ್ತೀರಲ್ಲ, ಆ ಕಳಸವನ್ನು ಸ್ಥಾಪನೆ ಮಾಡಲು ಆ ಕಳಸಕ್ಕೆ ಇಡಿಸುತ್ತೋ ಇಲ್ವೋ ಆ ಕಾಯಿ ಅಂತ ನೋಡಿ ಚೆಕ್ ಮಾಡಿ ನಂತರ ನೀವು ಅರಿಶಿಣವನ್ನು ಹಚ್ಚಿ ತೆಂಗಿನಕಾಯಿಯನ್ನು ರೆಡಿ ಮಾಡ್ಕೋಬೇಕು. ಈಗ ಅರಿಶಿಣವೆಲ್ಲ ಹಚ್ಚಿದ್ದೀನಿ. ಈಗ ಇದಕ್ಕೆ ತಿಲಕವನ್ನು ಇಡಬೇಕು. ಈಗ ನಾನಿಲ್ಲಿ ತಿಲಕವನ್ನು ಇಡೋದಕ್ಕೆ ಒಂದು ಶುದ್ಧವಾದ ಪೇಪರನ್ನು ತೆಗೆದುಕೊಂಡಿದ್ದೀನಿ. ಚೆನ್ನಾಗಿರ್ತಕ್ಕಂಥ ಪೇಪರನ್ನು ತೆಗೆದುಕೊಳ್ಳಿ. ಆದಷ್ಟು ಬರೆದಿರೋದಾಗಲಿ ಹಾಗೆ ಗಲೀಜಾಗಿರ್ತಕ್ಕಂಥ ಪೇಪರನ್ನು ಯೂಸ್ ಮಾಡಬೇಡಿ. ಒಂದು ಶುದ್ಧವಾದ ಪೇಪರನ್ನು ತೆಗೆದುಕೊಂಡು ಅದನ್ನು ಮಡಚಿ ಈ ರೀತಿಯಾಗಿ ಬರ್ಕೋಬೇಕು. ನಾನಿಲ್ಲಿ ಯಾವ ರೀತಿ ಬರೆದಿದ್ದೀನೋ ಅದೇ ರೀತಿಯಾಗಿ ಬರ್ಕೊಂಡು ಅದನ್ನು ನಾವು ಹೇಗೆ ಬರೆದಿರ್ತೀವೋ ಅದೇ ರೀತಿಯಾಗಿ ಕಟ್ ಮಾಡಿದ್ರೆ ಸಾಕು. ತಿಲಕ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಇಡೋದ್ರಿಂದ. ಕಳಸನೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇಲ್ಲಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಆ ಪೇಪರನ್ನು ಆ ತೆಂಗಿನಕಾಯಿ ಮೇಲೆ ಇಟ್ಟು ಅದ್ರ ಮೇಲೆ ಕುಂಕುಮವನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನಾವು ಯಾವ ರೀತಿ ಕಟ್ ಮಾಡಿರ್ತೀವೋ ಆ ಗ್ಯಾಪ್ ಇರ್ತಕ್ಕಂಥ ಜಾಗದಲ್ಲಿ ಕುಂಕುಮವನ್ನು ಸ್ಪ್ರೆಡ್ ಮಾಡಿದ್ರೆ ಸಾಕು. ಸ್ನೇಹಿತರೆ, ತುಂಬ ಈಸಿ ಮೆಥಡಲ್ಲಿ ಈ ತಿಲಕವನ್ನು ಇಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಳಸ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಆ ಪೇಪರನ್ನು ನಿಧಾನವಾಗಿ ತೆಗೆದ್ರೆ ಈ ರೀತಿಯಾಗಿ ತಿಲಕ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈಗ ತೆಂಗಿನಕಾಯಿ ಕೂಡ ರೆಡಿ ಆಯಿತು. ಈಗ ನಾವು ಅಕ್ಷತೆಯನ್ನು ಮಾಡ್ಕೊತಾ ಇದ್ದೀನಿ. ಅಕ್ಷತೆ ಮಾಡ್ಕೊಳೋದಕ್ಕೆ ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ, ಹಾಗೆ ಅರಿಶಿನ ಹಾಗೆ ತುಪ್ಪವನ್ನು ತೆಗೆದುಕೊಂಡಿದ್ದೀನಿ. ನೀರನ್ನು ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ಈ ಒಂದು ಅಕ್ಷತೆಯನ್ನು ಮಾಡೋದಕ್ಕೆ ನೀರು ಮಿಕ್ಸ್ ಮಾಡೋದ್ರಿಂದ ಅಕ್ಷತೆ ಕೆಡೋ ಚಾನ್ಸಸ್ ಇರುತ್ತೆ. ಹಾಗೆ ತುಪ್ಪವನ್ನು ಹಾಕಿ ಮಾಡೋದ್ರಿಂದ ಅಕ್ಷತೆ ತುಂಬಾ ಶ್ರೇಷ್ಠ ಅಂತಾರೆ, ತುಪ್ಪವನ್ನು ಬಳಸೋದ್ರಿಂದ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ತುಪ್ಪವನ್ನು ಅಕ್ಕಿಯಲ್ಲಿ ಹಾಕಿ ಅದಕ್ಕೆ ಅರಿಶಿಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ತುಪ್ಪದಿಂದ ಮಾಡಿದ ಅಕ್ಷತೆಯು ವರ್ಷಗಟ್ಟಲೆ ಇಟ್ಟರೂ ಕೆಡೋದಿಲ್ಲ. ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಕೂಡ ಈ ರೀತಿ ಇಟ್ಕೋಬೋದು. ನೋಡಿ, ಚೆನ್ನಾಗಿ ಕಲಿಸ್ಕೋಬೇಕು. ಅರಿಶಿಣವೆಲ್ಲ ಅಕ್ಕಿಯಲ್ಲಿ ಇಡಿಬೇಕು. ಆ ರೀತಿಯಾಗಿ ಕಲಿಸ್ಬೇಕು. ಸ್ವಲ್ಪನೇ ತುಪ್ಪವನ್ನು ಹಾಕಿ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ಸ್ವಲ್ಪ ಹಾಕಿದ್ರೂ ಸಾಕು. ಅಕ್ಷತೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಅಕ್ಷತೆ ರೆಡಿ ಆಯಿತು. ಸ್ನೇಹಿತರೆ, ಈಗ ನಾನಿಲ್ಲಿ ಕೆಂಪು ಆರತಿಯನ್ನು ಮಾಡ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಮುಗಿದ ನಂತರ ಮುತ್ತೈದೆಯೆಲ್ಲ ಬಂದು ಹೋದ ನಂತರ ಕೆಂಪು ಆರತಿಯನ್ನು ಮಾಡಿ ದೇವಿಗೆ ದೃಷ್ಟಿಯನ್ನು ತೆಗಿಬೇಕು.
ಅದರಿಂದ ಕೆಂಪು ಆರತಿಯನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು ತಟ್ಟೆಗೆ ನೀರು ಮತ್ತು ಅರಿಶಿನ ಸ್ವಲ್ಪ ಕುಂಕುಮವನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಈ ರೀತಿ ನೋಡಿ, ಈ ರೀತಿಯಾಗಿ ಕದ್ರಕೋಬೇಕು. ನಾವು ಸಾಮಾನ್ಯವಾಗಿ ಮನುಷ್ಯರಿಗೆ ನಾವು ದೃಷ್ಟಿಯನ್ನು ತೆಗಿಬೇಕಾದ್ರೆ ಸುಣ್ಣ ಮತ್ತು ಅರಿಶಿನವನ್ನು ಹಾಕ್ತೀವಿ. ಆದರೆ ದೇವರಿಗೆ ದೃಷ್ಟಿಯನ್ನು ತೆಗಿಬೇಕಾದ್ರೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ಆ ತಟ್ಟೆಯ ಮೇಲೆ ಪುಟ್ಟ ಪುಟ್ಟ 2 ದೀಪಗಳನ್ನು ಇಟ್ಟಿದ್ದೀನಿ. ಒಂದು ವಿಳೆದೆಲೆಯನ್ನು ಇಟ್ಟು ಕೂಡ ನೀವು ದೀಪವನ್ನು ಇಡ್ಬೋದು. ಈಗ ಕೆಂಪು ಆರತಿ ರೆಡಿ ಆಯಿತು. ಈಗ ನಾನಿಲ್ಲಿ ವ್ರತದ ದಾರವನ್ನು ಮಾಡ್ಕೊತಾ ಇದ್ದೀನಿ. ವ್ರತ ಯಾರು ಈ ಒಂದು ವ್ರತವನ್ನು ಮಾಡ್ತಾರೋ ಆ ವ್ರತ ಮಾಡೋ ಅಂಥವ್ರು ಈ ಒಂದು ವ್ರತದ ದಾರವನ್ನು ಕೈಗೆ ಕಟ್ಕೋಬೇಕು. ಈಗ ವ್ರತದ ದಾರವನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ವ್ರತದ ದಾರ ಮಾಡೋದಕ್ಕೆ ಅಂಗನೂಲನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಒಂದು ಸೇವಂತಿಗೆ ಹೂವು, ಅರಿಶಿನ ಹಾಗೆ ನೀರು ಇಷ್ಟು ಬೇಕು. ಮೊದಲಿಗೆ ಅಂಗನೂಲಿಂದ 9 ಎಳೆಯ ದಾರ ತೆಗೆದುಕೊಂಡಿದ್ದೀನಿ. 9 ಎಳೆ ದಾರ ತೆಗೆದುಕೊಳ್ಬೇಕು. ನಂತರ ಅದನ್ನು ನೀರಲ್ಲಿ ನೆನೆಸಿ ಅದಕ್ಕೂ ಕೂಡ ಅರಿಶಿನವನ್ನು ಸ್ಪ್ರೆಡ್ ಮಾಡಬೇಕು. ಆ ದಾರಕ್ಕೆ ಹಿಡಿಯೋ ರೀತಿಯಾಗಿ ನೋಡಿ, ಈ ರೀತಿ ನೀರಲ್ಲಿ ನೆನೆಸಿ ಅದರಲ್ಲಿ ಡಿಪ್ ಮಾಡಿದ್ರೆ ಸಾಕು, ಚೆನ್ನಾಗಿ ಅದು ಅರಿಶಿನವೆಲ್ಲ ಸ್ಪ್ರೆಡ್ ಆಗುತ್ತೆ ಆ ದಾರಕ್ಕೆ. 9 ಎಳೆಯ ದಾರವನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 16 ಗಂಟುಗಳನ್ನು ಹಾಕ್ತಾಯಿದ್ದೀನಿ. 16 ಗಂಟುಗಳನ್ನು ಹಾಕಿ ಈ ಒಂದು ವ್ರತದ ದಾರವನ್ನು ರೆಡಿ ಮಾಡ್ಕೋಬೇಕು. ಕೆಲವರು 9 ಎಳೆಯ ದಾರವನ್ನು ತೆಗೆದುಕೊಂಡು 12 ಗಂಟುಗಳನ್ನು ಹಾಕ್ತಾರೆ. 16 ಗಂಟು, 12 ಗಂಟು, 9 ಗಂಟು ಈ ರೀತಿಯಾಗೂ ಕೂಡ ಈ ಒಂದು ವ್ರತದ ದಾರವನ್ನು ಮಾಡ್ಕೊತಾರೆ. ಅವರವರ ಮನೆಯ ಪದ್ಧತಿಯ ಪ್ರಕಾರ ಈ ಒಂದು ಪೂಜೆಯನ್ನು ಮಾಡ್ಬೋದು. ನಾನಿಲ್ಲಿ 16 ಗಂಟುಗಳನ್ನು ಹಾಕ್ತಾ ಇದ್ದೀನಿ. ನೋಡಿ, ಒಂದೊಂದೇ ಎಳಿಸ್ಕೊತಾ ಈ ರೀತಿ ಗಂಟುಗಳನ್ನು ಹಾಕಿ ಒಂದು ಸೇವಂತಿಗೆ ಹೂವನ್ನು ಇಟ್ಟು ಅದಕ್ಕೂ ಕೂಡ ಒಂದು ಗಂಟನ್ನು ಹಾಕ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 15 ಗಂಟನ್ನು ಹಾಕಿದ್ದೆ. ಈ ಒಂದು ಸೇವಂತಿಗೆ ಹೂವನ್ನು ಇಟ್ಟು ಇನ್ನೊಂದು ಗಂಟನ್ನು ಹಾಕ್ತೀನಿ. ಒಟ್ಟು 16 ಗಂಟು. ಒಟ್ಟಿನಲ್ಲಿ ಸೇವಂತಿಗೆ ಹೂವನ್ನು ಇಟ್ಟು ಗಂಟು ಹಾಕ್ತೀವಲ್ಲ, ಆ ಗಂಟು ಸೇರಿ ಒಟ್ಟು ಅದರಲ್ಲಿ 16 ಗಂಟುಗಳಿರಬೇಕು. ಸ್ನೇಹಿತರೆ, ಈಗ ವ್ರತದ ದಾರವನ್ನು ಕೂಡ ಸಿದ್ಧ ಮಾಡ್ಕೊಂಡಿದ್ದೀನಿ. ಹಬ್ಬ ನಾಳೆ ಅನ್ಬೇಕಾದ್ರೆ, ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನವೇ ರಾತ್ರಿ ಸಮಯದಲ್ಲಿ ಇಷ್ಟೆಲ್ಲ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು. ಈಗ ವ್ರತದ ದಾರವು ಕೂಡ ಸಿದ್ಧವಾಯಿತು. ಇನ್ನು ದೇವರ ಮನೆಯಲ್ಲಿ ಕಳಸವನ್ನು ಸ್ಥಾಪನೆ ಮಾಡ್ತಿರೋದ್ರಿಂದ ದೇವರ ಮನೆಯಲ್ಲಿ ಒಂದು ಪೀಠವನ್ನು ಸಿದ್ಧ ಮಾಡಿಕೊಂಡು ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಲಕ್ಷ್ಮಿಯ ಫೋಟೋವನ್ನು ಇಟ್ಟಿದ್ದೀನಿ. ಲಕ್ಷ್ಮಿಯ ಫೋಟೋಕ್ಕೂ ಕೂಡ ಶ್ರೀಗಂಧ, ಅರಿಶಿನ, ಕುಂಕುಮವನ್ನು ಇಟ್ಟಿದ್ದೀನಿ. ಹಾಗೆ ಕೆನ್ನೆಯ ಭಾಗಕ್ಕೆ ಅರಿಶಿನವನ್ನು ಹಚ್ಚಿದ್ದೀನಿ. ಈಗ ನಾನಿಲ್ಲಿ ಕಳಸವನ್ನು ಸ್ಥಾಪನೆ ಮಾಡೋದಕ್ಕೆ ಕಳಸದ ಬಿಂದಿಗೆಗೆ ಸೀರೆಯನ್ನು ಉಡಿಸಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಳಸದ ಬಿಂದಿಗೆಯನ್ನು ಲಕ್ಷ್ಮಿಯ ಫೋಟೋದ ಮುಂಭಾಗದಲ್ಲಿ ಸ್ಥಾಪನೆ ಮಾಡ್ತೀನಿ. ಇನ್ನು ಕಳಸವನ್ನು ಸ್ಥಾಪನೆ ಮಾಡಲು ಒಂದು ಪೀಠವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಪೀಠದ ಮೇಲೆ ಒಂದು ತಟ್ಟೆಯನ್ನು ಇಟ್ಕೊಂಡಿದ್ದೀನಿ. ಬೆಳ್ಳಿ ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆಯನ್ನೇ ತೆಗೆದುಕೊಳ್ಬೇಕು. ನಾನಿಲ್ಲಿ ಬೆಳ್ಳಿ ತಟ್ಟೆಯನ್ನು ಇಟ್ಟಿದ್ದೀನಿ. ಈಗ ತಟ್ಟೆಯ ಒಳಗೆ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಅಕ್ಕಿಯನ್ನು ಹಾಕಿ ಈ ರೀತಿಯಾಗಿ ತಟ್ಟೆಯಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ಅಕ್ಕಿಯನ್ನು ಹರಡಿದ ನಂತರ ಇದರಲ್ಲಿ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸ್ಬೇಕು. ಒಂದು ಬೆರಳಿನ ಸಹಾಯದಿಂದ ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸ್ತಾ ಇದ್ದೀನಿ. ನಂತರ ಈ ಅಕ್ಕಿಯ ಮೇಲ್ಭಾಗದಲ್ಲಿ ಆವಾಗಲೇ ನಾನು ರೆಡಿ ಮಾಡಿಟ್ಕೊಂಡಿದ್ನಲ್ಲ ಕಳಸದ ಬಿಂದಿಗೆಗೆ ಸೀರೆಯನ್ನು ಉಡಿಸಿ ಆ ಕಳಸದ ಬಿಂದಿಗೆಯನ್ನು ಅಕ್ಕಿಯ ಮೇಲೆ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಅದಕ್ಕೆ ಶುದ್ಧವಾದ ನೀರನ್ನು ಹಾಕಿದ್ದೀನಿ. ಒಂದು 3/4 ಭಾಗದಷ್ಟು ಶುದ್ಧವಾದ ನೀರನ್ನು ಆ ಬಿಂದಿಗೆಗೆ ಹಾಕಿದ್ದೀನಿ. ಸ್ನೇಹಿತರೆ, ಈಗ ಇಷ್ಟನ್ನು ಸಿದ್ಧ ಮಾಡ್ಕೊಂಡಿದ್ದೀನಿ. ಒಂದು ಕಡೆಯಲ್ಲಿ ಗಣಪತಿಯನ್ನು ಕೂಡ ಸ್ಥಾಪನೆ ಮಾಡಿದ್ದೀನಿ. ಮೊದಲ ಪೂಜೆ ಗಣಪತಿಗೆ ಅಲ್ವಾ, ಅದರಿಂದ ಒಂದು ಕಡೆಯಲ್ಲಿ ಒಂದು ಪೀಠವನ್ನು ಸಿದ್ಧ ಮಾಡಿಕೊಂಡು ಗಣಪತಿಯನ್ನು ಕೂಡ ಸ್ಥಾಪನೆ ಮಾಡಿದ್ದೀನಿ. ಈ ಕಡೆ ತಟ್ಟೆಯೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಲಕ್ಷ್ಮಿಯ ಮುಂಭಾಗದಲ್ಲಿ ಇಡ್ತಕ್ಕಂಥ ತಟ್ಟೆ ಆಗಿರ್ಬೋದು, ಬಳೆಗಳು, ಹಣ್ಣುಗಳು, ಹಾಗೆ ಅರಿಶಿನ, ಕುಂಕುಮ, ಅಕ್ಷತೆ, ಹಣ ಎಲ್ಲವನ್ನು ಕೂಡ ಸಿದ್ಧ ಮಾಡಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಒಂದಿನ ಮುಂಚೆ ನೀವು ಅಂದರೆ ರಾತ್ರಿ ಸಮಯದಲ್ಲಿ ಇಷ್ಟೆಲ್ಲ ರೆಡಿ ಮಾಡಿಟ್ಕೊಂಡ್ರೆ ಬೆಳಿಗ್ಗೆ ಸಮಯದಲ್ಲಿ ಕಳಸಕ್ಕೆ ಮಂಗಳಕರವಾದ ವಸ್ತುಗಳನ್ನು ಹಾಕಿ ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡ್ಬೋದು. ರಾತ್ರಿಯೇ ಇಷ್ಟೆಲ್ಲ ಸಿದ್ಧ ಮಾಡಿಟ್ಕೊಂಡ್ರೆ ಬೆಳಿಗ್ಗೆ ಗಡಿಬಿಡಿ ಇಲ್ಲದೆ ಪೂಜೆ ಮಾಡ್ಬೋದು. ಈಗ ಬೆಳಿಗ್ಗೆ ನಾನು ಕಳಸವನ್ನು ಸ್ಥಾಪನೆ ಮಾಡ್ತಾ ಇದ್ದೀನಿ. ಈಗ ಕಳಸಕ್ಕೆ ಮಂಗಳಕರವಾದ ವಸ್ತುಗಳನ್ನು ಹಾಕಬೇಕು. ಹಾಗೆ 2 ದೀಪಗಳನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಮಂಗಳಕರವಾದ ವಸ್ತುಗಳನ್ನು ಹಾಕೋಣ. ಕಳಸದ ನೀರಿಗೆ ಈಗ ಸ್ವಲ್ಪ ಅರಿಶಿನವನ್ನು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕುಂಕುಮವನ್ನು ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಬಿಡಿ ಹೂವು, ಹಾಗೆ
ಸ್ವಲ್ಪ ಅಕ್ಷತೆಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಒಂದು ಬಿಡಿ ಹೂವು, ಅಕ್ಷತೆ, ಹಾಗೆ ಲಾವಂಚವನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಒಂದು ಲಕ್ಷ್ಮೀ ನಾಣ್ಯವನ್ನು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇದು ಲಕ್ಷ್ಮೀ ನಾಣ್ಯ. ಅದನ್ನು ಕೂಡ ಕಳಸದೊಳಗೆ ಹಾಕ್ತಾಯಿದ್ದೀನಿ. ಲಕ್ಷ್ಮೀ ನಾಣ್ಯ ಇಲ್ಲ ಎನ್ನುವವರು ಕಾಯನ್ನನ್ನು ಹಾಕ್ಬೋದು. ಅಂದರೆ ನಾಣ್ಯವನ್ನು, ₹1 ಕಾಯನ್ನಾಗಿರ್ಬೋದು, ಇಲ್ಲ ₹5 ಕಾಯನ್ನಾಗಿರ್ಬೋದು. ಈ ರೀತಿ ಒಂದು ನಾಣ್ಯವನ್ನು ಹಾಕ್ಬೋದು. ಹಾಗೆ ಒಡವೆಗಳನ್ನು ಕೂಡ ಹಾಕ್ಬೋದು. ಬಂಗಾರ ಅಥವಾ ಬೆಳ್ಳಿಯನ್ನು ಕೂಡ ಕಳಸದಲ್ಲಿ ಹಾಕ್ಬೋದು. ಹಾಗೆ ಒಂದು ಬಿಡಿ ಹೂವು, ಲಾವಂಚವನ್ನು ಹಾಕ್ತಾಯಿದ್ದೀನಿ. ಅವರವರ ಮನೆಯ ಪದ್ಧತಿಯ ಪ್ರಕಾರ ಈ ಒಂದು ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡ್ಬೋದು. ಕೆಲವರು ಡ್ರೈ ಫ್ರೂಟ್ಸ್ ಹಾಕ್ತಾರೆ. ಹಾಗೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಅಂದರೆ ಕವಡೆ, ಗೋಮತಿ ಚಕ್ರ, ಕಮಲದ ಬೀಜ, ಈ ರೀತಿಯಾಗೂ ಕೂಡ ಕಳಸದಲ್ಲಿ ಹಾಕಿ ಪೂಜೆಯನ್ನು ಮಾಡ್ತಾರೆ. ಕಳಸವನ್ನು ಸ್ಥಾಪನೆ ಮಾಡುವಾಗ ಅವರವರ ಮನೆಯ ಪದ್ಧತಿಯ ಪ್ರಕಾರ ಸ್ಥಾಪನೆ ಮಾಡಿ ಪೂಜೆ ಮಾಡಿ. ಒಟ್ಟಾರೆ ನೀವು ಯಾವ ವಸ್ತುಗಳನ್ನು ಹಾಕಲಿ ಬಿಡಲಿ, ಕೆಲವೊಂದು ವಸ್ತುಗಳನ್ನು ಕಳಸದಲ್ಲಿ ಹಾಕಲೇಬೇಕು. ಅಂತಹ ವಸ್ತು ಅಂದರೆ ಅರಿಶಿನ, ಕುಂಕುಮ, ಅಕ್ಷತೆ, ಒಂದು ಹೂವು, ಹಾಗೆ ಒಂದು ನಾಣ್ಯ. ಇಷ್ಟನ್ನು ಕೂಡ ಕಳಸದಲ್ಲಿ ಹಾಕಲೇಬೇಕು. ನಂತರ ಕಳಸದ ಬಿಂದಿಗೆ ಶ್ರೀಗಂಧ, ಅರಿಶಿನ, ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡ್ಕೊಂಡಿದ್ದೀನಿ. ಈಗ 5 ಮಾವಿನ ಎಲೆಯನ್ನು ತೆಗೆದುಕೊಂಡಿದ್ದೀನಿ. 5 ಮಾವಿನ ಎಲೆಯನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಅದನ್ನು ಕಳಸದ ಬಿಂದಿಗೆಯ ಬಾಯಿಗೆ ಇಟ್ಟು ಅದರ ಮೇಲ್ಭಾಗದಲ್ಲಿ ಈ ತೆಂಗಿನಕಾಯಿ, ನಾನು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಆ ತೆಂಗಿನಕಾಯಿಯನ್ನು ಇಟ್ಟಿದ್ದೀನಿ. ಈಗ ಇದಕ್ಕೆ ಮುಖವಾಡವನ್ನು ನಾನು ಜೋಡಿಸ್ತಾ ಇದ್ದೀನಿ. ತೆಂಗಿನಕಾಯಿಯ ಜುಟ್ಟಿಗೆ ಮುಖವಾಡವನ್ನು ಜೋಡಿಸ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ಮುಖವಾಡದಲ್ಲೇ ಮಾಂಗಲ್ಯ ಇರೋದ್ರಿಂದ ನಾನು ಮಾಂಗಲ್ಯವನ್ನು ಕಳಸದ ಬಿಂದಿಗೆಗೆ ಕಟ್ಟಿಲ್ಲ. ನೋಡ್ತಾ ಇರ್ಬೋದು, ಮುಖವಾಡದಲ್ಲೇ ಮಾಂಗಲ್ಯ ಇದೆ. ಮಾಂಗಲ್ಯ ಇರೋದ್ರಿಂದ ನಾನು ಕಳಸದ ಬಿಂದಿಗೆಗೆ ಮಾಂಗಲ್ಯವನ್ನು ಕಟ್ಟಿಲ್ಲ. ಮಾಂಗಲ್ಯ ಇಲ್ಲ ಎನ್ನುವವರು ಅಂಥವರು ಅರಿಶಿಣದ ಕೊಂಬಿನಿಂದ ಮಾಂಗಲ್ಯವನ್ನು ಮಾಡಿ ಕಟ್ಟಬೇಕು. ನಾನು ಈಗಾಗಲೇ ತೋರಿಸ್ಕೊಟ್ಟಿದ್ದೀನಿ. ಅದನ್ನು ಕೂಡ ಅರಿಶಿಣದ ಕೊಂಬಿನಿಂದ ಮಾಡುವಂಥ ಮಾಂಗಲ್ಯವನ್ನು ಆ ರೀತಿಯಾಗಿ ಮಾಡಿ ಕಟ್ಬೋದು. ಹಾಗೆ ನಿಮ್ಮ ಮನೆಯಲ್ಲಿ ಮುಖವಾಡ ಇಲ್ಲ ಎನ್ನುವವರು ಅಂಥವರು ಕಳಸವನ್ನು ಸ್ಥಾಪನೆ ಮಾಡಿ ತೆಂಗಿನಕಾಯಿಯನ್ನು ಇಟ್ಟು ಪೂಜೆ ಮಾಡಿದ್ರೆ ಸಾಕು. ಮುಖವಾಡ ಇವಿದ್ದರೆ ಮುಖವಾಡವನ್ನು ಜೋಡಿಸಿ ಪೂಜೆ ಮಾಡಿ, ಇಲ್ಲ ಎಂದರೆ ಕಳಸಕ್ಕೆ ಪೂಜೆ ಮಾಡಿದರೆ ಸಾಕು. ಅದು ತುಂಬ ಶ್ರೇಷ್ಠವಾದದ್ದು. ತೆಂಗಿನಕಾಯಿಗೆ ಪೂಜೆ ಮಾಡಿ. ಹಾಗೆ ಗಣಪತಿಗೆ ಗರಿಕೆ ಹುಲ್ಲನ್ನು ಕೂಡ ಇಟ್ಟಿದ್ದೀನಿ. ಹಾಗೆ ಗೆಜ್ಜೆ ವಸ್ತ್ರವನ್ನು ಕೂಡ ಹಾಕಿದ್ದೀನಿ. ಗರಿಕೆ ಹುಲ್ಲು ತುಂಬಾ ಪ್ರಿಯವಾದದ್ದು ಗಣಪತಿಗೆ, ಅದರಿಂದ ಗರಿಕೆ ಹುಲ್ಲು ಹಾಗೆ ಗೆಜ್ಜೆ ವಸ್ತ್ರವನ್ನು ಹಾಕಿದ್ದೀನಿ. ಹಾಗೆ ಕಳಸಕ್ಕೂ ಕೂಡ ಗೆಜ್ಜೆ ವಸ್ತ್ರವನ್ನು ಹಾಕಿ ಒಡವೆಗಳಿಂದ ಅಲಂಕಾರ ಮಾಡಿದ್ದೀನಿ. ಹಾಗೆ ಹೂಗಳಿಂದ ಅಲಂಕಾರ ಮಾಡಿದ್ದೀನಿ. ಲಕ್ಷ್ಮಿಗೆ ಪ್ರಿಯವಾದ ಹೂವು, ಕಮಲದ ಹೂವು, ಮಲ್ಲಿಗೆ ಹೂವು, ಕೆಂಪು ಹೂವು, ಅಂತಹ ಹೂಗಳಿಂದ ಅಲಂಕಾರ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಲಕ್ಷ್ಮಿಯ ಮುಂಭಾಗದಲ್ಲಿ ತಟ್ಟೆಯನ್ನು ಜೋಡಿಸ್ಬೇಕು. ತಟ್ಟೆಯನ್ನು ಜೋಡಿಸೋದಕ್ಕೆ ಎಲ್ಲ ಸಿದ್ಧ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ತಟ್ಟೆಯಲ್ಲಿ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಲಕ್ಷ್ಮಿಯ ಮುಂಭಾಗದಲ್ಲಿ ಇಡಲು ಅರಿಶಿನ, ಕುಂಕುಮ, ಹೂವು, ಅಕ್ಷತೆಯನ್ನು ಒಂದು ತಟ್ಟೆಯಲ್ಲಿ ಇಟ್ಕೋಬೇಕು. ನೀವು ತಾಂಬೂಲ ಕೊಡ್ತಿರಲ್ಲ, ಅಂದರೆ ಮುತ್ತೈದೆಯರು ಬಂದಾಗ ಅರಿಶಿನ ಕುಂಕುಮ ಕೊಡ್ತಿರಲ್ಲ, ಅದನ್ನೇ ಬೇರೆ ತಟ್ಟೆಯಲ್ಲಿ ಇಟ್ಟು ಕೊಡಬೇಕು. ಲಕ್ಷ್ಮಿಯ ಮುಂಭಾಗದಲ್ಲಿ ಇಟ್ಟಿರುವಂಥ ತಟ್ಟೆಯಲ್ಲಿ ಅರಿಶಿನ ಕುಂಕುಮವನ್ನು ಮುತ್ತೈದೆಯರಿಗೆ ಕೊಡಬೇಡ್ರಿ. ಅದನ್ನೇ ಸಪ್ರೇಟ್ ಬಟ್ಲಲ್ಲಿ ಇಟ್ಕೊಂಡು ಕೊಡಬೇಕು. ಹಾಗೆ ಹೋಳಿಗೆ ಮಾಡಿದ್ದೆ. ಹೋಳಿಗೆಯನ್ನು ನೈವೇದ್ಯವಾಗಿ ಇಡ್ತಾ ಇದ್ದೀನಿ. ಹಾಗೆ ಹಣ್ಣುಗಳು, 5 ಥರದ ಹಣ್ಣುಗಳನ್ನು ಒಂದು ಪ್ಲೇಟಲ್ಲಿಟ್ಟು ಇಟ್ಟಿದ್ದೀನಿ. ಹಾಗೆ ಹಣವನ್ನು ಇಟ್ಟಿದ್ದೀನಿ. ಹಾಗೆ ವಿಳೆದೆಲೆ, ಅಡಿಕೆಯನ್ನು, ಹಾಗೆ ಬಳೆಗಳು, ರವೆ ಉಂಡೆಯನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಿದ್ದೀನಿ. ಇಷ್ಟೆಲ್ಲ ಸಿದ್ಧತೆ ಆದ ನಂತರ ದೀಪವನ್ನು ಹಚ್ಚುತ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಇನ್ನು ದೀಪವನ್ನು ಹಚ್ಚಬೇಕಾದ್ರೆ ಅಗರಬತ್ತಿಯಿಂದ ದೀಪವನ್ನು ಹಚ್ಬೋದು. ಈ ರೀತಿಯಾಗಿ ಏಕಾರತಿಯನ್ನು ಮಾಡಿಕೊಂಡು ಕೂಡ ದೀಪವನ್ನು ಹಚ್ಬೋದು. ಡೈರೆಕ್ಟಾಗಿ ಬೆಂಕಿ ಕಡ್ಡಿಯಿಂದ ಹಚ್ಚಬಾರ್ದು ಅಂತ ಹೇಳ್ತಾರೆ. ಅದರಿಂದ ಈ ರೀತಿಯಾಗಿ ಏಕಾರತಿಯನ್ನು ಮಾಡಿಕೊಂಡು ನಾನು ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಹೊಸ್ತಿಲನ್ನು ಶೃಂಗಾರ ಮಾಡಿ, ಹೊಸ್ತಿಲಿಗೂ ಪೂಜೆ ಮಾಡಿ, ಹಾಗೆ ತುಳಸಿ ಗಿಡಕ್ಕೂ ಪೂಜೆ ಮಾಡಿ, ತೆಂಗಿನಕಾಯಿಯನ್ನು ಒಡೆದು ಭಕ್ತಿಯಿಂದ ಪೂಜೆ ಮಾಡಬೇಕು. ಹಾಗೆ ಪೂಜೆ ಮಾಡುವಾಗ ಲಕ್ಷ್ಮಿಯ ಮಂತ್ರವನ್ನು ಪಠಿಸಿ, ಲಕ್ಷ್ಮಿಯ ಹಾಡುಗಳನ್ನು ಹೇಳಿಕೊಳ್ಳಿ. ಒಂದು ತೆಂಗಿನಕಾಯಿಯನ್ನು ಒಡೆದು ಪೂಜೆಯನ್ನು ಮಾಡಬೇಕು. ಮೊದಲು ಗಣಪತಿಗೆ ಪೂಜೆ ಮಾಡಿ ಅಗರಬತ್ತಿಯಿಂದ, ನಂತರ ವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಂಡು ನಂತರ ಲಕ್ಷ್ಮಿಯನ್ನು ಪೂಜೆ ಮಾಡಬೇಕು. ಪೂಜೆ ಮಾಡುವಾಗ ಭಕ್ತಿಯಿಂದ, ಶ್ರದ್ಧೆಯಿಂದ ಪೂಜೆ ಮಾಡಿ, ಮಂತ್ರಗಳನ್ನು ಪಠಿಸುತ್ತಾ ಪೂಜೆ ಮಾಡಿ, ಅಗರಬತ್ತಿಯಿಂದ ಪೂಜೆ ಮಾಡಿದ ನಂತರ ವ್ರತದ ದಾರವನ್ನು ಲಕ್ಷ್ಮಿಯ ಮುಂಭಾಗದಲ್ಲಿ ಇಟ್ಟಿರ್ತಿರಲ್ಲ, ರೆಡಿ ಮಾಡಿಕೊಂಡು ಆ ವ್ರತದ ದಾರವನ್ನು ನಿಮ್ಮ ಗಂಡನಿಂದ ನಿಮ್ಮ ಬಲಗೈಗೆ ಕಟ್ಟಿಸಿಕೊಳ್ಳಿ. ಅಗರಬತ್ತಿಯಿಂದ ಪೂಜೆ ಮಾಡಿದ ನಂತರ
ಪೂಜೆ ಮುಗಿದ ನಂತರ ಆ ದಾರವನ್ನು ಕಟ್ಟಿಕೊಂಡು ನಂತರ ನೀವು ಮಹಾಮಂಗಳಾರತಿಯನ್ನು ಮಾಡ್ಕೋಬೇಕು. ಈಗ ನಾನಿಲ್ಲಿ ಕುಂಕುಮಾರ್ಚನೆಯನ್ನು ಮಾಡ್ತಾಯಿದ್ದೀನಿ. ಕುಂಕುಮಾರ್ಚನೆ ಮಾಡೋದಕ್ಕೆ ಒಂದು ಪ್ಲೇಟ್ ತೆಗೆದುಕೊಂಡಿದ್ದೀನಿ. ಪ್ಲೇಟ್ ಮೇಲೆ ಒಂದು ವಿಳೆದೆಲೆಯನ್ನು ಇಟ್ಟಿದ್ದೀನಿ, ಅದ್ರ ಮೇಲೆ ಒಂದು ನಾಣ್ಯವನ್ನು ಇಟ್ಟಿದ್ದೀನಿ. ಇಷ್ಟನ್ನು ರೆಡಿ ಮಾಡಿಕೊಂಡು ಕುಂಕುಮಾರ್ಚನೆಯನ್ನು ಮಾಡಬೇಕು. ಕುಂಕುಮಾರ್ಚನೆ ಮಾಡುವಾಗ ಉಂಗುರದ ಬೆರಳು ಮತ್ತು ಹೆಬ್ಬೆರಳಿನ ಸಹಾಯದಿಂದ ಕುಂಕುಮವನ್ನು ಹಿಡಿದು ಸ್ವಲ್ಪ ಸ್ವಲ್ಪ ಕುಂಕುಮವನ್ನೇ ಆ ನಾಣ್ಯದ ಮೇಲೆ ಬಿಡುತ್ತಾ ಅಷ್ಟೋತ್ತರವನ್ನು ಪಠಿಸಬೇಕು. ಅಷ್ಟೋತ್ತರವನ್ನು ಪಠಿಸಿ ನಂತರ ಆ ಶ್ರೇಷ್ಠವಾದ ಕುಂಕುಮವನ್ನು ನಿಮ್ಮ ಹಣೆಗೆ ಇಟ್ಟುಕೊಂಡು ದೇವರ ಮುಂದೆ ಇಡಿ. ಪ್ರತಿದಿನ ಆ ಕುಂಕುಮವನ್ನು ನಿಮ್ಮ ಹಣೆಗೆ ಇಡುವುದರಿಂದ ಸಕಾರಾತ್ಮಕ ಶಕ್ತಿ ಅಂದರೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಈಗ ಕುಂಕುಮಾರ್ಚನೆ ಎಲ್ಲ ಮುಗಿದ ನಂತರ ಮಂಗಳಾರತಿಯನ್ನು ಮಾಡ್ತಾ ಇದ್ದೀನಿ. ಮೊದಲಿಗೆ ಬತ್ತಿಯ ಆರತಿಯನ್ನು ಮಾಡ್ತಾ ಇದ್ದೀನಿ. ನಂತರ ತುಪ್ಪದ ದೀಪವನ್ನು ಬೆಳಗಿ ಕೊನೆಯಲ್ಲಿ ಮಹಾಮಂಗಳಾರತಿ ಮಾಡುವಾಗ ಕರ್ಪೂರದಿಂದ ಆರತಿಯನ್ನು ಮಾಡಬೇಕು. ಮೊದಲು ಗಣಪತಿಗೆ ಆರತಿ ಮಾಡಿ ವಿಷ್ಣುವನ್ನು ಸ್ಮರಣೆ ಮಾಡಿ ನಂತರ ಲಕ್ಷ್ಮೀ ದೇವಿಗೆ ಆರತಿಯನ್ನು ಮಾಡಿ, ಹಾಗೆ ಮಹಾಮಂಗಳಾರತಿಯನ್ನು ಮಾಡುವಾಗ ಲಕ್ಷ್ಮಿಯ ಮಂತ್ರಗಳನ್ನು ಪಠಿಸಿ ಹಾಗೆ ಮಹಾಮಂಗಳಾರತಿಯ ಹಾಡುಗಳನ್ನು ಕೇಳಿಕೊಳ್ಳುತ್ತಾ ಭಕ್ತಿಯಿಂದ ಪೂಜೆ ಮಾಡಿ. ಇನ್ನು ಪೂಜೆ ಎಲ್ಲ ಮುಗಿದ ನಂತರ ಸಂಜೆಯ ಸಮಯದಲ್ಲಿ ಮತ್ತೊಮ್ಮೆ ಕೈಕಾಲು ಮುಖವನ್ನು ತೊಳೆದುಕೊಂಡು ಮತ್ತೊಮ್ಮೆ ಪೂಜೆ ಮಾಡಿ, ಹಾಗೆ ರಾತ್ರಿ ಮುತ್ತೈದೆಯರನ್ನು ಮನೆಗೆ ಕರೆದು 9 ಜನ ಅಥವಾ 5 ಜನ ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಗೆ ಅರಿಶಿನ ಕುಂಕುಮ ಹೂವನ್ನು ಕೊಟ್ಟು ತಾಂಬೂಲವನ್ನು ಕೊಡಿ. ಇನ್ನು ಮುತ್ತೈದೆಯರಿಗೆ ಯಾವ ರೀತಿ ತಾಂಬೂಲವನ್ನು ಕೊಡಬೇಕು ಎಂದರೆ ಒಂದು ತಟ್ಟೆಯಲ್ಲಿ ಅರಿಶಿನ ಕುಂಕುಮ ಹೂವು ವಿಳೆದೆಲೆ ಅಡಿಕೆ ಬಾಳೆಹಣ್ಣು 2 ಬಾಳೆಹಣ್ಣನ್ನೇ ಇಡಬೇಕು. 1 ಬಾಳೆಹಣ್ಣನ್ನು ಇಡಬಾರ್ದು. ಹಾಗೆ 2 ಬಳೆಗಳು ಇಷ್ಟನ್ನು ಇಟ್ಟು ಕೊಡಬೇಕು. ಇದರ ಮೇಲ್ಪಟ್ಟು ನಿಮಗೆ ಅನುಕೂಲ ಇದ್ದರೆ ಒಂದು ಬ್ಲೌಸ್ ಪೀಸನ್ನು ಕೂಡ ಇಡ್ಬೋದು. ಹಾಗೆ ಪೌಚ್ ಆಗಿರ್ಬೋದು, ಬ್ಲೌಸ್ ಪೀಸ್ ಆಗಿರ್ಬೋದು, ಸೀರೆ ಆಗಿರ್ಬೋದು, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಒಂದು ತಾಂಬೂಲವನ್ನು ಕೊಡಬಹುದು. ತಾಂಬೂಲಕ್ಕೆ ಇಷ್ಟೇ ಕೊಡಬೇಕು, ಹೀಗೆ ಕೊಡಬೇಕು ಎಂಬ ನಿಯಮವಿಲ್ಲ. ತಾಂಬೂಲದಲ್ಲಿ ಅರಿಶಿನ ಕುಂಕುಮ ಹೂವು ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಇಷ್ಟು ಇದ್ದರೆ ಸಾಕು. ಇದರ ಮೇಲ್ಪಟ್ಟು ನಿಮಗೆ ಅನುಕೂಲ ಇದ್ದರೆ ಬಳೆ, ಬ್ಲೌಸ್ ಪೀಸು, ಸೀರೆ, ಪೌಚು ಈ ರೀತಿ ಅವರಿಗೆ ಉಪಯೋಗ ಆಗೋಂಥ ವಸ್ತುಗಳನ್ನು ನೀವು ತಾಂಬೂಲವಾಗಿ ಕೊಡ್ಬೋದು. ಹಾಗೆ ತಾಂಬೂಲವನ್ನು ಕೊಡುವಾಗ ನಿಮ್ಮ 2 ಕೈಗಳಿಂದ ಆ ತಾಂಬೂಲವನ್ನು ಹಿಡಿದುಕೊಂಡು ವಿಳೆದೆಲೆಯ ತೊಟ್ಟು ನಿಮ್ಮ ಕಡೆಯ ಇರುವ ಹಾಗೆ ಹಿಡಿದುಕೊಂಡು ಅವರ ಕೈಗೆ ಕೊಡಬೇಕು. ತಟ್ಟೆಯನ್ನು ಇಟ್ಕೊಂಡು ನೀವೇ ತೆಗೆದುಕೊಳ್ಳ್ರಿ ಅಂತ ಹೇಳಿ ತಾಂಬೂಲವನ್ನು ಆ ರೀತಿಯಾಗಿ ಕೊಡಬೇಡಿ. ನೀವೇ ನಿಮ್ಮ ಕೈಯಿಂದ ಆ ತಾಂಬೂಲವನ್ನು ಹಿಡಿದುಕೊಂಡು ಅವರ ಕೈಗೆ ಕೊಡಿ. ಸ್ನೇಹಿತರೆ, ಈ ರೀತಿಯಾದಂಥ ಪೌಚನ್ನು ಕೂಡ ನೀವು ತಾಂಬೂಲದಲ್ಲಿ ಇಟ್ಟು ಕೊಡ್ಬೋದು. ತೋರಿಸ್ತಾ ಇದ್ದೀನಲ್ಲ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ, ಉಪಯೋಗ ಆಗುತ್ತೆ. ಇನ್ನು ಮುತ್ತೈದೆಯರೆಲ್ಲ ಬಂದು ಹೋದ ನಂತರ ಲಕ್ಷ್ಮೀ ದೇವಿಗೆ ಕೆಂಪು ಆರತಿ ಮಾಡಿ ದೃಷ್ಟಿಯನ್ನು ತೆಗೆಯಬೇಕು. ಆವಾಗಲೇ ನಾನು ಏನು ತೋರಿಸಿದ್ದೆ, ಕೆಂಪು ಆರತಿಯನ್ನು ಮಾಡೋ ವಿಧಾನವನ್ನು ತೋರಿಸಿದ್ನಲ್ಲ, ಆ ಆರತಿಯನ್ನು 2 ಕೈಯಲ್ಲಿ ಇಟ್ಕೊಂಡು 3 ಸಲ ದೇವಿಗೆ ಆರತಿಯನ್ನು ಮಾಡಿ ನಂತರ 3 ಸಲ ದೇವಿಗೆ ಮೇಲಿಂದ ಕೆಳಗೆ ದೃಷ್ಟಿಯನ್ನು ತೆಗೆದು ಆ ದೀಪವನ್ನು ಇಟ್ಟು ಆ ನೀರನ್ನು, ಕೆಂಪು ನೀರನ್ನು ಯಾವುದಾದರೂ ಒಂದು ಗಿಡದ ಬುಡಕ್ಕೆ ಹಾಕಬೇಕು. ರಸ್ತೆಯಲ್ಲಿ ಹಾಕೋದಕ್ಕೆ ಹೋಗಬೇಡಿ, ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಆ ಕೆಂಪು ನೀರನ್ನು ಹಾಕಿ. ಒಟ್ಟಾರೆ ಯಾರೂ ತುಳಿಯದೇ ಇರುವಂಥ ಜಾಗದಲ್ಲಿ ಆ ಕೆಂಪು ನೀರನ್ನು ಹಾಕಬೇಕು. ಈ ರೀತಿಯಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿಯ ಪೂಜೆಯನ್ನು ಮಾಡುತ್ತಾರೆ. ನಮ್ಮ ಮನೆಯ ಪದ್ಧತಿಯ ಪ್ರಕಾರ ನಾನಿಲ್ಲಿ ಪೂಜೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ಪೂಜಾ ವಿಧಾನವನ್ನು ಹೇಳುವಾಗ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಕಳಸದ ವಿಸರ್ಜನೆ ಹೇಗೆ, ಕಳಸವನ್ನು ವಿಸರ್ಜನೆ ಮಾಡಿದ ನಂತರ ಕಳಸಕ್ಕೆ ಹಾಕಿರುವ ವಸ್ತುಗಳನ್ನು ಏನು ಮಾಡಬೇಕು, ಈ ಎಲ್ಲ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.